ಹಾಯ್ ಚಾಂಪಿಯನ್ಸ್, ವೆಲ್ಕಮ್ ಟು ಸ್ಪರ್ಧಾ ಗುರುಜಿ ಯೂಟ್ಯೂಬ್ ಚಾನಲ್. ಈ ಒಂದು ಸೆಷನಲ್ಲಿ ಏಪ್ರಿಲ್ 11ರಿಂದ 20ನೇ ತಾರೀಕು 2025 ಒನ್ ಲೈನರ್ ಕರೆಂಟ್ ಅಫೇರ್ಸನ್ನು ಡಿಸ್ಕಷನ್ ಮಾಡೋಣ. ಈಗಾಗಲೇ 1ನೇ ತಾರೀಕಿಂದ 10ನೇ ತಾರೀಕುವರೆಗಿನ ವಿಡಿಯೋವನ್ನು ಒನ್ ಲೈನರ್ ಕರೆಂಟ್ ಅಫೇರ್ಸನ್ನು ಡಿಸ್ಕಷನ್ ಮಾಡಲಾಗಿದೆ. ನೀವು ಯಾರು ಆ ವಿಡಿಯೋ ನೋಡಿಲ್ಲ, ಮೊದಲೇದಾಗಿ ಆ ವಿಡಿಯೋ ಹೋಗಿ ನೋಡಿರಿ. ನೀವು ನೋಡ್ಲಿಕ್ಕಂದ್ರೆ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಇಲ್ಲಿ ಹೋಗಿ ನೋಡಿ. ಇದೇ ರೀತಿ ಕಂಟಿನ್ಯೂಸ್ ಆಗಿ 2025 ಒನ್ ಲೈನರ್ ಕರೆಂಟ್ ಅಫೇರ್ಸನ್ನು ಡಿಸ್ಕಷನ್ ಮಾಡೋಣ. ಮೊದಲನೇದಾಗಿ 2025 ಮಹಿಳಾ ಸುರಕ್ಷತೆ ಮತ್ತು ಸಬಲೀಕರಣದ ಕುರಿತಾಗಿ ಸ್ಟ್ರೀಟ್ ಶೃಂಗಸಭೆಯ ಆತಿಥೇಯ ನಗರ ಯಾವುದು ಅಂತ ಕೇಳಿದ್ದಾರೆ. ಇಲ್ಲಿ ಸರಿಯಾದ ಉತ್ತರ ಇದಕ್ಕೆ ಸರಿಯಾದ ಉತ್ತರ ಹೈದರಾಬಾದ್ ಇಲ್ಲಿ ಸರಿಯಾದ ಉತ್ತರವಾಗಿದೆ. ಇತ್ತೀಚೆಗೆ ಸುದ್ದಿಗಳಲ್ಲಿ ಕಂಡುಬರುತ್ತಿದ್ದ ಲಿಜಿಯೋನರ್ಸೈಸ್ ಕಾಯಿಲೆ ಏಜೆಂಟ್ ಇಂದ ಉಂಟಾಗುತ್ತದೆ ಎಂದು ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಬ್ಯಾಕ್ಟೀರಿಯಾದಿಂದ ಉಂಟಾಗುತ್ತದೆ. ಬ್ಯಾಕ್ಟೀರಿಯಾದಿಂದ ಲಿಜಿಯೋನಸೈಟ್ ಕಾಯಿಲೆಯು ಉಂಟಾಗುತ್ತದೆ. ಕೇರಳದ ಹಿನ್ನೀರಿನಲ್ಲಿ ಇತ್ತೀಚೆಗೆ ಕಂಡುಬಂದ ಯಾವ ನೈಸರ್ಗಿಕ ವಿದ್ಯಮಾನಕ್ಕೆ ನ್ಯೂಕ್ಟಿಲೋಕಾ ಸಿಡೆನ್ಸಿಸ್ ಪ್ರಾಥಮಿಕವಾಗಿ ಕಾರಣವಾಗಿದೆ ಅಂತ ಕೇಳಿದರೆ ಇಲ್ಲಿ ಸರಿಯಾದ ಉತ್ತರ ಯಾವುದಂದರೆ ಜೈವಿಕ ದೀಪನ ಇಲ್ಲಿ ಸರಿಯಾದ ಉತ್ತರವಾಗಿದೆ. ವಿಶ್ವ ಪಾರ್ಕಿನ್ಸನ್ಸ್ ದಿನವನ್ನು ವಾರ್ಷಿಕವಾಗಿ ಯಾವ ದಿನದಂದು ಆಚರಿಸಲಾಗುತ್ತದೆ ಅಂತ ಕೇಳಿದರೆ ಇಲ್ಲಿ ಸರಿಯಾದ ಉತ್ತರ ಏಪ್ರಿಲ್ 11. ಇದು PCPSIಯಲ್ಲಿ ಹಲವಾರು ಬಾರಿ ರಿಪೀಟೆಡ್ ಆದ ಕ್ವಶನ್ ಆಗಿದೆ. BM-04 ಒಂದು ಅಲ್ಪ ಶ್ರೇಣಿಯ ಬ್ಯಾಲಿಸ್ಟಿಕ್ ಕ್ಷಿಪಣಿ ಆಗಿದ್ದು ಇದನ್ನು ಯಾವ ಸಂಸ್ಥೆಯು ಅಭಿವೃದ್ಧಿಪಡಿಸಿದೆ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದರೆ DRDO. ರಿಂಡ್ಯಾ ರೇಷ್ಮೆಗೆ ಇತ್ತೀಚೆಗೆ ಭೌಗೋಳಿಕ ಸೂಚನೆ ಅಂದರೆ GI ಟ್ಯಾಗನ್ನು ನೋಡಿದ್ದಾರೆ. ಅದು ಯಾವ ರಾಜ್ಯದಲ್ಲಿ ಅದೇ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಮೇಘಾಲಯದಲ್ಲಿ ಕಂಡುಬರುತ್ತದೆ. ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡ ಮೌಂಟ್ ಸ್ಪರ್ ಯಾವ ದೇಶದಲ್ಲಿ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಯುನೈಟೆಡ್ ಸ್ಟೇಟ್ಸ್. ಇತ್ತೀಚೆಗೆ ಯಾವ ರಾಜ್ಯ ಸರ್ಕಾರವು ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅಭಯಾರಣ್ಯ ಎಂಬ ಹೊಸ ವನ್ಯಜೀವಿ ಅಭಯಾರಣ್ಯವನ್ನು ಘೋಷಿಸಿದೆ ಅಂತ ಕೇಳಿದ್ದಾರೆ. ಇಲ್ಲಿ ಸರಿಯಾದ ಉತ್ತರ ಯಾವುದಂದರೆ ಮಧ್ಯಪ್ರದೇಶ್. ಇತ್ತೀಚೆಗೆ ಅಂಬೇಡ್ಕರ್ ಅವರದು 134ನೇ ಜಯಂತಿಯನ್ನು ಮಾಡಿದ ಕಾರಣ ಇವರು ಇತ್ತೀಚೆಗೆ ಭೀಮರಾವ್ ಅಂಬೇಡ್ಕರ್ ಅಭಯಾರಣ್ಯವನ್ನು ಮಧ್ಯಪ್ರದೇಶದಲ್ಲಿ ಘೋಷಣೆ ಮಾಡಿದ್ದಾರೆ. ಭಾರತದಲ್ಲಿ ಕೈಗಾರಿಕಾ ಉತ್ಪಾದನೆಯ ಸೂಚ್ಯಂಕ ಅನ್ನು ಯಾರು ಪ್ರಕಟಿಸುತ್ತಾರೆ ಅಂತ ಕೇಳಿದರೆ ಇಲ್ಲಿ ಸರಿಯಾದ ಉತ್ತರ ಯಾವುದಂದರೆ CSO, ಸೆಂಟ್ರಲ್ ಸ್ಟ್ಯಾಟಿಸ್ಟಿಕಲ್ ಆಫೀಸ್. ಗೌರವ ಹೆಸರಿನ ಲಾಂಗ್ ರೇಂಜ್ ಗ್ಲೈಡ್ ಬಾಂಬನ್ನು ಯಾವ ಸಂಸ್ಥೆಯು ಪ್ರಾರಂಭಿಸಿದೆ ಅಂತ ಕೇಳಿದರೆ ಇಲ್ಲಿ ಕೂಡ ಸರಿಯಾದ ಉತ್ತರ DRDO ಕೂಡ ಇಲ್ಲಿ ಅಭಿವೃದ್ಧಿಪಡಿಸಿದೆ. ಭಾರತದ ಮೊದಲ ಸ್ವಯಂಚಾಲಿತ ಬಾವಲಿ ಮೇಲ್ವಿಚಾರಣೆ ವ್ಯವಸ್ಥೆಯನ್ನು ಯಾವ ಸಂಸ್ಥೆಯು ಅಭಿವೃದ್ಧಿಪಡಿಸಿದೆ ಅಂತ ಕೇಳಿದರೆ ಇದಕ್ಕೆ ಬ್ಯಾಟ್ ಎಕೋಮಾನ್ ಅಂತ ಕರೀತಾರೆ. ಇದನ್ನು ಅಭಿವೃದ್ಧಿಪಡಿಸಿದವರು ಇಂಡಿಯನ್ ಇನ್ಸ್ಟಿಟ್ಯೂಟ್ ಫಾರ್ ಹ್ಯೂಮನ್ ಸೆಟಲ್ಮೆಂಟ್ದವರು. ಇದರ ಕೇಂದ್ರ ಕಚೇರಿ ಬರೋದು ಬೆಂಗಳೂರಿನಲ್ಲಿ ಕಂಡು ಬರ್ತೈತಿ. ಇವರು ಏನು ಮಾಡ್ತಾರೆ ಅಂದರೆ ಸ್ವಯಂಚಾಲಿತ ಬಾವಲಿ ಮೇಲ್ವಿಚಾರಣೆಯನ್ನು ಅಭಿವೃದ್ಧಿಪಡಿಸ್ತಾರೆ. ಆಫ್ರಿಕಾ ಇಂಡಿಯಾ ಕೀ ಮ್ಯಾರಿಟೈಮ್ ಎಂಗೇಜ್ಮೆಂಟ್ ವ್ಯಾಯಾಮವನ್ನು 2025ರಲ್ಲಿ ಎಲ್ಲಿ ನಡೆಸಲಾಯಿತು ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಟಾಂಜಾನಿಯಾ. ಪಕ್ಕೆ ಹುಲಿ ಅಭಯಾರಣ್ಯವು ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ ಅಂತ ಕೇಳಿದರೆ ಇತ್ತೀಚೆಗೆ ಫೇಮಸ್ ಆಗಿರುವ ಪಕ್ಕೆ ಹುಲಿ ಅಭಯಾರಣ್ಯವು ಅರುಣಾಚಲ ಪ್ರದೇಶದಲ್ಲಿ ಕಂಡುಬರುತ್ತದೆ. ಇತ್ತೀಚೆಗೆ ಸುದ್ದಿಗಳಲ್ಲಿ ಕಾಣಿಸಿಕೊಂಡ ಕ್ಯಾಸನೂರು ಅರಣ್ಯ ರೋಗ ಯಾವ ರೀತಿಯ ರೋಗವಾಗಿದೆ ಅಂತ ಕೇಳಿದರೆ ಇಲ್ಲಿ ಸರಿಯಾದ ಉತ್ತರ ಯಾವುದಂದರೆ ವೈರಲ್ ರಕ್ತಸ್ರಾವ ರೋಗವಾಗಿ ಕಂಡುಬರುತ್ತದೆ. ಇತ್ತೀಚೆಗೆ ಇದು ನಾವು ಕರಾವಳಿ ತೀರ ಪ್ರದೇಶಗಳಲ್ಲಿ ಕಂಡುಬರುತ್ತದೆ. ಯಾವ ಸಂಸ್ಥೆಯು MK2 ಲೇಸರ್ ಡೈರೆಕ್ಟೆಡ್ ಎನರ್ಜಿ ವೆಪನ್ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸಿದೆ ಅಂತ ಕೇಳಿದ್ದಾರೆ. ಇಲ್ಲಿ ಕೂಡ ಪುನಃ DRDOದವರು ಈ MK2A ಲೇಸರ್ ಡೈರೆಕ್ಟೆಡ್ ಎನರ್ಜಿ ವೆಪನನ್ನು ಅಭಿವೃದ್ಧಿಯನ್ನು ಪಡಿಸ್ತಾರೆ. ಇತ್ತೀಚೆಗೆ ಹಲವಾರು DRDOದವರು
ಅಭಿವೃದ್ಧಿ ಪಡಿಸ್ಕೊತಾ ಬಂದಿದ್ದಾರೆ. ಹಾಗಾಗಿ ನೀವು ಇವುಗಳನ್ನು ನೆನಪಿಟ್ಕೊತಾ ಹೋಗ್ರಿ. ಏಪ್ರಿಲ್ 2025ರಲ್ಲಿ ಭೂ ದಾಖಲೆ ನಿರ್ವಹಣೆಗಾಗಿ ಭೂ ಭಾರತಿ ಪೋರ್ಟಲನ್ನು ಯಾವ ರಾಜ್ಯ ಸರ್ಕಾರವು ಪ್ರಾರಂಭಿಸಿದೆ ಅಂತ ಕೇಳಿದರೆ ಇಲ್ಲಿ ಸರಿಯಾದ ಉತ್ತರ ತೆಲಂಗಾಣ. ತೆಲಂಗಾಣ ರಾಜ್ಯದಲ್ಲಿ ಇತ್ತೀಚೆಗೆ ಘೋಷಣೆ ಮಾಡಿದ್ದಾರೆ. ಇದು ಲ್ಯಾಂಡ್ ಸರ್ವರ್ ಎಕ್ಸಾಮ್ಗೆ ಬಹು ಇಂಪಾರ್ಟೆಂಟು. ಡೈರೆಕ್ಟ್ ಇದೇ ರೀತಿಯಾಗಿ ಕ್ವಶನನ್ನು ಕೇಳ್ತಾರೆ. ದೀನಬಂಧು ಚೋಟು ರಾಮ ಉಷ್ಣ ವಿದ್ಯುತ್ ಸ್ಥಾವರ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ? ಇದು ಹರಿಯಾಣ ರಾಜ್ಯದಲ್ಲಿ ಕಂಡುಬರುತ್ತದೆ. ದೀನ ಚೋಟು ರಾಮ ಉಷ್ಣ ವಿದ್ಯುತ್ ಸ್ಥಾವರ. ನಮ್ಮ ಭಾರತದಲ್ಲಿ ಅತಿ ಹೆಚ್ಚು ಯಾವ ರೀತಿಯ ಜಲ ವಿದ್ಯುತ್ ಕೇಳಿದರೆ ಥರ್ಮಲ್ ನಮ್ಮಲ್ಲಿ ಇಂಡಿಯಾದಲ್ಲಿ ಜಾಸ್ತಿ ಕಂಡು ಬರ್ತೈತೆ ರೀ. ಯಾವುದಂದರೆ ಥರ್ಮಲ್ ಪವರ್ ಸ್ಟೇಷನ್ ಇಂದ ಹೆಚ್ಚು ವಿದ್ಯುತ್ತನ್ನು ಉತ್ಪಾದನೆ ಮಾಡ್ತೀವಿ ರೀ. ವಿದ್ಯುತ್ ಉತ್ಪಾದನೆಯನ್ನು ಯೋಜಿಸಲು ಹೊಸ ಸಾಫ್ಟ್ವೇರ್ ಸಾಧನವಾದ STELAR ಮಾದರಿಯನ್ನು ಯಾವ ಸಂಸ್ಥೆಯು ಅಭಿವೃದ್ಧಿಪಡಿಸಿದೆ ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಕೇಂದ್ರ ವಿದ್ಯುತ್ ಪ್ರಾಧಿಕಾರ. ಕೇಂದ್ರ ವಿದ್ಯುತ್ ಪ್ರಾಧಿಕಾರ ಇದಕ್ಕೆ ಸರಿಯಾದ ಉತ್ತರ. ಇಮ್ಕಿಯುಂಗ್ ಬುಡಕಟ್ಟು ಪ್ರಾಥಮಿಕವಾಗಿ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಯಾವುದಂದರೆ ನಾಗಾಲ್ಯಾಂಡ್. ಅದೇ ರೀತಿ ನಮ್ಮ ಕರ್ನಾಟಕದಲ್ಲಿ ಯಾವ್ಯಾವ ಬುಡಕಟ್ಟು ಜನಾಂಗದವರು ಯಾವ್ಯಾವ ಜಿಲ್ಲೆಯಲ್ಲಿ ಕಂಡುಬರ್ತಾರೆ ಅಂತ ನಿಮಗೆ ಸರಿಯಾಗಿ ಉತ್ತರ ಗೊತ್ತಿದ್ದರೆ ಕಮೆಂಟ್ ಮೂಲಕ ನಿಮ್ಮ ಉತ್ತರವನ್ನು ತಿಳಿಸಿ. ಜಾಗತಿಕ ಹಣಕಾಸು ಸ್ಥಿರತೆ ವರದಿಯನ್ನು ಯಾವ ಸಂಸ್ಥೆಯು ಬಿಡುಗಡೆ ಮಾಡುತ್ತದೆ ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ IMF ಅಂತಾರಾಷ್ಟ್ರೀಯ ಹಣಕಾಸು ನಿಧಿ. ಇದರ ಎಕ್ಸ್ಪಾಂಡ್ ಕೂಡ ನೆನಪಿಟ್ಟುಕೊಳ್ಳ್ರಿ. ಏಪ್ರಿಲ್ 2025 ರಕ್ಷಣಾ ಸಾಹಿತ್ಯ ಉತ್ಸವ ಕಲಾಂ ಕವಚ 2.0 ಇದು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನು. ಇದು ಎಲ್ಲಿ ನಡೀತದೆ ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ನವದೆಹಲಿಯಲ್ಲಿ ನಡೀತೈತ್ರಿ. ಇತ್ತೀಚೆಗೆ ಸುದ್ದಿಗಳಲ್ಲಿ ಕಂಡುಬರುವ ಕ್ರೋಡ್ಜ್ಫೆಲ್ಡ್ ಜಾಕೋಬ್ ಕಾಯಿಲೆ ಪ್ರಾಥಮಿಕವಾಗಿ ಯಾವ ಭಾಗದ ಮೇಲೆ ಪರಿಣಾಮವನ್ನು ಬೀರುತ್ತದೆ ಅಂತ ಕೇಳಿದರೆ ಇಲ್ಲಿ ಸರಿಯಾದ ಉತ್ತರ ಮೆದುಳಿನ ಮೇಲೆ ಪರಿಣಾಮವನ್ನು ಬೀರುತ್ತದೆ. 2025 15ನೇ ಹಾಕಿ ಇಂಡಿಯಾ ಸೀನಿಯರ್ ಪುರುಷರ ಚಾಂಪಿಯನ್ ಟ್ರೋಫಿಯನ್ನು ಯಾರು ಗೆದ್ದಾರೆ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಪಂಜಾಬ್ದವರು ವಿನ್ ಆಗಿದ್ದಾರೆ. ಏನಂದರೆ 15ನೇ ಹಾಕಿ ಇಂಡಿಯಾ ಸೀನಿಯರ್ ಪುರುಷರ ರಾಷ್ಟ್ರೀಯ ಚಾಂಪಿಯನ್ ಟ್ರೋಫಿಯನ್ನು ಪಂಜಾಬ್ ರಾಜ್ಯವು ಗೆದ್ದಿದೆ. ಲೆಪ್ಚೋಬ್ರಾಯಿಚಿಮ್ ಆರ್ಕೆಟಿಯಮ್ ಎಂಬ ಹೊಸ ಕಪ್ಪೆಯ ಪ್ರಭೇದವನ್ನು ಇತ್ತೀಚೆಗೆ ಯಾವ ಈಶಾನ್ಯ ರಾಜ್ಯದಲ್ಲಿ ಕಂಡುಬರುತ್ತದೆ ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಅಸ್ಸಾಂ ಇಲ್ಲಿ ಸರಿಯಾದ ಉತ್ತರವಾಗಿದೆ. ಪ್ರಧಾನಮಂತ್ರಿ ವಿದ್ಯಾಲಕ್ಷ್ಮಿ ಯೋಜನೆಯು ಮುಖ್ಯ ಉದ್ದೇಶ ಏನು ಅಂತ ಕೇಳಿದರೆ ಇದು ವಿದ್ಯಾಲಕ್ಷ್ಮಿ ಯೋಜನೆ ಯಾಕಂದರೆ ಉನ್ನತ ಶಿಕ್ಷಣಕ್ಕಾಗಿ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಆರ್ಥಿಕ ನೆರವು ನೀಡಲು ಇತ್ತೀಚೆಗೆ ಪ್ರಧಾನಮಂತ್ರಿಯವರು ವಿದ್ಯಾಲಕ್ಷ್ಮಿ ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ. ಮೇಘಯಾನ 25 ಎಂಬ ಶೀರ್ಷಿಕೆಯ ಹವಾಮಾನ ಮತ್ತು ಸಾಗರಶಾಸ್ತ್ರ ವಿಚಾರ ಸಂಕಿರಣದ 3ನೇ ಆವೃತ್ತಿಯನ್ನು ಯಾವ ಭಾರತೀಯ ಸಶಸ್ತ್ರ ಪಡೆ ಆಯೋಜಿಸಲಾಗಿದೆ ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಭಾರತೀಯ ನೌಕಾಪಡೆ. ಭಾರತದಲ್ಲಿ ಯಾವ ಬ್ಯಾಂಕ್ ಮೊದಲ ಬಾರಿಗೆ ರೈಲಿನಲ್ಲಿ ಸ್ವಯಂಚಾಲಿತ ಟೆಲ್ಲರ್ ಯಂತ್ರ ಅಂದರೆ ATM ಮಷೀನನ್ನು ರೈಲಿನಲ್ಲಿ ಅಳವಡಿಸಿದೆ ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಬ್ಯಾಂಕ್ ಆಫ್ ಮಹಾರಾಷ್ಟ್ರ. ಇದೇ ಮೊಟ್ಟ ಮೊದಲ ಬಾರಿಗೆ ಅಳವಡಿಸಿದ್ದಾರೆ. ಹಾಗಾಗಿ ಇದು ಇಂಪಾರ್ಟೆಂಟ್ ಕ್ವಶನ್. ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡ ಸಿಲ್ಕಿರಾ ಬೆಂಡ್ ಬಾರ್ಬೋಟ್ ಸುರಂಗವು ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ ಅಂತ ಕೇಳಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಉತ್ತರಾಖಂಡ್. ಅದೇ ರೀತಿ ನಮ್ಮ ಭಾರತದಲ್ಲಿ ಅತಿ ಎತ್ತರವಾದ ಅಣೆಕಟ್ಟು ಯಾವುದಂದರೆ ತೆಹರೆ ಅಣೆಕಟ್ಟು. ಇದು ಭಗೀರಥಿ ನದಿಗೆ ಕಂಡುಬರುತ್ತದೆ. ಇದು ಕೂಡ ಉತ್ತರಾಖಂಡ್ ರಾಜ್ಯದಲ್ಲಿ ಕಂಡುಬರುತ್ತದೆ. ಏಪ್ರಿಲ್ 2025 ಆರೋಗ್ಯ ರಕ್ಷಣಾ ಪ್ರವೇಶವನ್ನು ಸುಧಾರಿಸಲು
ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶವು ಇ ಸೆಹತ್ ಅಪ್ಲಿಕೇಶನನ್ನು ಪ್ರಾರಂಭಿಸಿದೆ ಅಂತ ಕೇಳಿದ್ದಾರೆ. ಇಲ್ಲಿ ಸರಿಯಾದ ಉತ್ತರ ಜಮ್ಮು ಮತ್ತು ಕಾಶ್ಮೀರ. ಇಲ್ಲಿ ಸರಿಯಾದ ಉತ್ತರ ಏನು ಮಾಡಿದ್ದಾರೆ ಅಂದರೆ ಜಮ್ಮು ಮತ್ತು ಕಾಶ್ಮೀರದವರು ಇ ಸೆಹತ್ ಅಪ್ಲಿಕೇಶನನ್ನು ಪ್ರಾರಂಭ ಮಾಡಿದ್ದಾರೆ. ಇತ್ತೀಚೆಗೆ ಯಾವ ದೇಶವು ಬಾಲಿಕಾಟನ್ ಮಿಲಿಟರಿ ವ್ಯಾಯಾಮಕ್ಕಾಗಿ ಅಮೆರಿಕದ ಹಡಗು ವಿರೋಧಿ ಕ್ಷಿಪಣಿ ವ್ಯವಸ್ಥೆಯನ್ನು ನಿಯೋಜಿಸಲಾಗಿದೆ ಅಂತ ಕೇಳಿದ್ದಾರೆ. ಇಲ್ಲಿ ಸರಿಯಾದ ಉತ್ತರ ಫಿಲಿಪೈನ್ಸ್. ಇತ್ತೀಚೆಗೆ ಆಪರೇಷನ್ ಅಟಲಾಂಟಾ ಅಡಿಯಲ್ಲಿ ಯಾವ ಅಂತಾರಾಷ್ಟ್ರೀಯ ನೌಕಾಪಡೆಯೇ ಭಾರತೀಯ ನೌಕಾಪಡೆಯೊಂದಿಗೆ ಜಂಟಿ ನೌಕಾ ವ್ಯಾಯಾಮವನ್ನು ಪ್ರಸ್ತಾಪಿಸಿದೆ ಅಂತ ಕೇಳಿದ್ದಾರೆ. ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟು. ಯುರೋಪಿಯನ್ ಯೂನಿಯನ್ ನೇವಲ್ ಫೋರ್ಸ್ ನೌಕಾಪಡೆ, ಇವರು ಯುರೋಪಿಯನ್ ಯೂನಿಯನ್ದವರು ಮತ್ತು ಭಾರತದವರು ಕೂಡ ಜಂಟಿಯಾಗಿ ಕಾರ್ಯಾಚರಣೆಯನ್ನು ಕೈಗೊಂಡಿದ್ದಾರೆ. DPS ಫ್ಲೇಮಿಂಗ್ ಸರೋವರವನ್ನು ಸಂರಕ್ಷಣಾ ಮೀಸಲು ಪ್ರದೇಶವಾಗಿ ಅಧಿಕೃತವಾಗಿ ಅನುಮೋದಿಸಿದ ಭಾರತೀಯ ರಾಜ್ಯ ಯಾವುದು ಅಂತ ಕೇಳಿದರೆ ಇದಕ್ಕೆ ನಿಮಗೆ ಸರಿಯಾದ ಉತ್ತರ ಗೊತ್ತಿರ್ತೈತಿ. ಇದಕ್ಕೆ ಸರಿಯಾದ ಉತ್ತರ ಮಹಾರಾಷ್ಟ್ರ. ಇದು ಜಿಯೋಗ್ರಫಿಯ ಕ್ವಶನ್ ಆಗಿದೆ. ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡ K2-18b ಅಂದರೆ ಏನು ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಎಕ್ಸೋಪ್ಲಾನೆಟ್ ಒಂದು ಏನಾಗಿದೆ ಅಂತ ಕೇಳ್ತಾರೆ. K2-8b ಇದು ಏನಂತ ಕೇಳ್ತಾರೆ. ಇದಕ್ಕೆ ಸರಿಯಾದ ಉತ್ತರ ಎಕ್ಸೋಪ್ಲಾನೆಟ್. ಏಪ್ರಿಲ್ 2025ರಲ್ಲಿ ಯುನೆಸ್ಕೋದ ಮೆಮೊರಿ ಆಫ್ ದಿ ವರ್ಲ್ಡ್ ರಿಜಿಸ್ಟರ್ನಲ್ಲಿ ಇತ್ತೀಚೆಗೆ ಯಾವ 2 ಶಾಸ್ತ್ರೀಯ ಭಾರತೀಯ ಪಠ್ಯಗಳನ್ನು ಕೆತ್ತಲಾಗಿದೆ ಅಂತ ಕೇಳಿದ್ದಾರೆ. ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟು. ಶ್ರೀಮದ್ ಭಗವದ್ಗೀತೆ ಮತ್ತು ನಾಟ್ಯಶಾಸ್ತ್ರವನ್ನು ಕೆತ್ತಲಾಗಿದೆ. ವಿಶ್ವ ಪರಂಪರೆ ದಿನವನ್ನು ವಾರ್ಷಿಕವಾಗಿ ಯಾವ ದಿನದಂದು ಆಚರಿಸಲಾಗುತ್ತದೆ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಏಪ್ರಿಲ್ 18ರಂದು ವಿಶ್ವ ಪರಂಪರೆ ದಿನವನ್ನು ಪ್ರತಿ ವರ್ಷ ಆಚರಣೆ ಮಾಡ್ಕೊತಾ ಬಂದಿದ್ದೀವಿ. ಈ ರೀತಿಯಾಗಿ ಏಪ್ರಿಲ್ 11ರಿಂದ 20ನೇ ತಾರೀಕಿವರೆಗಿನ ಕರೆಂಟ್ ಅಫೇರ್ಸ್ ಆಯಿತು. ನೆಕ್ಸ್ಟ್ ವಿಡಿಯೋದಲ್ಲಿ 21ರಿಂದ 30ನೇ ತಾರೀಕಿನವರೆಗೆ ಡಿಟೇಲ್ ಆಗಿ ಕರೆಂಟ್ ಅಫೇರ್ಸನ್ನು ಡಿಸ್ಕಷನ್ ಮಾಡೋಣ. ಎಲ್ಲರೂ ಕಮೆಂಟ್ ಮಾಡ್ತಿದ್ರಿ ಸರ್ ಡಿಟೇಲ್ ಆಗಿ ಮಾಡಂತ. ಹಾಗಾಗಿ ನೆಕ್ಸ್ಟ್ ವಿಡಿಯೋಯಿಂದ ಡೀಟೇಲ್ ಕರೆಂಟ್ ಅಫೇರ್ಸ್ಗಳನ್ನು ಮಾಡ್ಕೊತ ಹೋಗೋಣ. ಈ ಮಾಹಿತಿ ಇಷ್ಟ ಆದರೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಅದೇ ರೀತಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.